ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾದ ಸೌತೆಕಾಯಿ ಸಲಾಡ್ ಮಾಡಿದ್ದೀನಿ, ಕುಕುಂಬರ್ ಸಲಾಡ್. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಸೌತೆಕಾಯಿನ ವಾಶ್ ಮಾಡಿ ಚೆನ್ನಾಗಿ ಒರೆಸಿದ್ದೀನಿ. ಇವಾಗ ಇದನ್ನು ಸ್ಕಿನ್ ಎಲ್ಲ ಪೀಲ್ ಮಾಡ್ತಾಯಿದ್ದೀನಿ. ಇದು ಸಿಪ್ಪೆ ತೆಗೆದು ಸಲಾಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಎಲ್ಲ ಪೀಲ್ ಆದಮೇಲೆ ಇವಾಗ ಸೈಡ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಆ ಸೈಡ್ಸ್ ಉಜ್ಜೋದ್ರಿಂದ ಕಹಿ ಅಂಶ ಎಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಮಾಡಬೇಕು. ಒನ್ ಮಿನಿಟ್ 2 ಸೈಡ್ಸು ಒಂದೊಂದು ನಿಮಿಷ ಮಾಡಿದ್ರೆ ಸಾಕು, ಅದು ಕಹಿ ಅಂಶ ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ನೋಡಿ, ಈ ಥರ. ಇವಾಗ ಇನ್ನೊಂದು ಸೈಡು ಮಾಡ್ತಾಯಿದ್ದೀನಿ. ಸೊ 2 ಸೈಡು ಕಹಿ ಅಂಶ ತೆಗೆದ್ಮೇಲೆ ಒಂದು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ವಾಶ್ ಮಾಡಾಯಿತು. ಇವಾಗ ಪೀಸಸ್ ಆಗಿ ಕಟ್ ಮಾಡ್ತಿದ್ದೀನಿ. ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪವಾಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಕಟ್ ಆಯಿತು. ನೋಡಿ, ಇಷ್ಟಾಗಿದೆ. ಒಂದು ಸೌತೆಕಾಯಿಗೆ ಇಷ್ಟು ಪೀಸಸ್ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಸೌತೆಕಾಯಿ ಸಲಾಡ್ನ ಡೈಲಿ ತಿನ್ಬೋದು. ಊಟ ಆದಮೇಲೆ, ಇಲ್ಲಾಂದರೆ ಊಟದ ಜೊತೆಲೇ ನಂಚ್ಕೊಂಡು ತಿನ್ಬೋದು. ಸೊ ಡೈಜೆಷನ್ ಚೆನ್ನಾಗಾಗುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಬೇಕು, ಯಾಕೆಂದರೆ ಆಮೇಲೆ ನೀರಿನ ಅಂಶ ಬಿಟ್ಕೊಂಡ್ಮೇಲೆ ಫುಲ್ ಉಪ್ಪು ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪಿಗಿಂತ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮೆಣಸು ಪೌಡ್ರು. ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ, ಅದು ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸೌತೆಕಾಯಿ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಸೊ ಅದು ಬಿಡಿಸಿ ಸ್ಪೂನಲ್ಲೇ ಹೀಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಮಿಕ್ಸ್ ಆಗಿದೆ. ಸೊ ನಮ್ಮ ಸೌತೆಕಾಯಿ ಸಲಾಡ್ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸೌತೆಕಾಯಿ ಸಲಾಡ್ ಮಾಡ್ಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬೈ ಫ್ರೆಂಡ್ಸ್.